ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ಸಂಕಲ್ಪ ಶನೈಶ್ಚರಾಯ ನಮಃ. ಎಲ್ಲ ನನ್ನ ಆತ್ಮೀಯ ಸಹೃದಯಿ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯಪೂರ್ವಕ ನಮಸ್ಕಾರಗಳು. ಅಪ್ರತ್ಯಕ್ಷಾಣಿ ಶಾಸ್ತ್ರಾಣಿ ವಿವಾದಾಸ್ತೇಷು ಕೇವಲಂ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಚಂದ್ರಾರ್ಕೌ ಯತ್ರ ಸಾಕ್ಷಿಣೌ. ಜ್ಯೋತಿಷ್ಯದ ಬಗ್ಗೆ ವಾದ ವಿವಾದ ತರ್ಕಗಳಿರ್ತಕ್ಕಂಥದ್ದೇ. ಆದರೆ ಜ್ಯೋತಿಷ್ಯ ಯಾವತ್ತೂ ಸತ್ಯ ಎನ್ನುವಂಥದ್ದು. ಸೂರ್ಯ ಚಂದ್ರರಿರುವವರೆಗೂ ಕೂಡ ಜ್ಯೋತಿಷ್ಯ ಸತ್ಯ. ಸರಿಯಾದ ಅನುಷ್ಠಾನ ಇರಬೇಕು, ಅಧ್ಯಯನ ಇರಬೇಕು, ಮತ್ತು ಉದರ ನಿಮಿತ್ತವಾಗಬಾರದು, ಹೊಟ್ಟೆಪಾಡಿಗೋಸ್ಕರವಾಗಿ ಜ್ಯೋತಿಷ್ಯ ಆಗಬಾರದು ಅನ್ನುವಂತಹ ಅರ್ಥವನ್ನು ಹೊಂದಿದಂತಹ ಈ ಶ್ಲೋಕದ ಪಠಣದೊಂದಿಗೆ 2026 ಕನ್ಯಾ ರಾಶಿಯ ವರ್ಷ ಭವಿಷ್ಯ. ಮೊದಲಿಗೆ ಗ್ರಹಸ್ಥಿತಿಗಳನ್ನ ನೋಡೋಣ. ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ದಾಟಿ ಸಿಂಹ ರಾಶಿಯವರೆಗಿನ ಸಂಚಾರ. ಕೇತು ಆಂಟಿ ಕ್ಲಾಕ್ ವೈಸ್ ಆಗಿರ್ತಕ್ಕಂಥದ್ರಿಂದ ಸಿಂಹ ರಾಶಿಯಿಂದ ಕರ್ಕಾಟಕ ರಾಶಿ. ರಾಹು ಕುಂಭರಾಶಿಯಿಂದ ಮಕರ ರಾಶಿ. ಶನಿ ಮೀನ ರಾಶಿಯಲ್ಲಿ ವರ್ಷ ಪೂರ್ತಿ ಸಂಚಾರ. ರೆಟ್ರೋಗ್ರೇಡ್ ಇರುತ್ತೆ. ಅದೇ ರೀತಿಯ ಗುರು ಶುಕ್ರಾಸ್ತಗಳಲ್ಲಿ ವ್ಯತ್ಯಾಸಗಳಾಗತ್ತೆ. ಉಳಿದ ಗ್ರಹಗಳು ಒಂದು ವರ್ಷದಲ್ಲಿ ರಾಶಿ ಚಕ್ರದ ಎಲ್ಲ ಮನೆಗಳನ್ನು ಕೂಡ ಸಂಚರಿಸ್ತಕ್ಕಂತಹ ಸಾಧ್ಯತೆಗಳು. ಗುರು ಅಸ್ತ 20 ಜುಲೈ 2026 11/8/2026 ಗುರು ಅಸ್ತ. ಶುಕ್ರಾಸ್ತ ಬಂದು 19 ಅಕ್ಟೋಬರಿಂದ 30 ಅಕ್ಟೋಬರ್ವರೆಗೆ. ಇದು ಕನ್ಯಾ ರಾಶಿಯ ಗ್ರಹಸ್ಥಿತಿಗಳು. ಹಾಗಾದರೆ ವರ್ಷ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನೋಡುವ ಸಂದರ್ಭದಲ್ಲಿ ಕನ್ಯಾ ರಾಶಿಗೆ ಪಾಂಡಿತ್ಯ ವೃದ್ಧಿಯ ಸುಯೋಗ. ವಿದ್ಯಾರ್ಥಿಗಳು ಕನ್ಯಾ ರಾಶಿಯವರಾಗಿದ್ದರೆ ಈ ವರ್ಷ ಓದಿನಲ್ಲಿ ಉತ್ತಮವಾದಂತಹ ಅಂಕ ಸ್ಥಾನಮಾನಗಳನ್ನು ಗಳಿಸ್ತಾರೆ. ಅಭಿವೃದ್ಧಿ ಆಗತ್ತೆ. ಒಳ್ಳೆಯ ರಿಸಲ್ಟ್ ಬರುತ್ತೆ ವಿದ್ಯಾರ್ಥಿಗಳಿಗೆ. ಓದಿನಲ್ಲಿ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ಗಳಿರೋದಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಯಾರ್ಯಾರು ಓದ್ತಾ ಇದ್ದಾರೋ ಅವರಿಗೆ ವಿದ್ಯಾ ಪ್ರಗತಿಯ ವರ್ಷ 2026. ಪಾಂಡಿತ್ಯ ವೃದ್ಧಿಯ ಸುಯೋಗ. ಹೊಸ ಹೊಸ ವಿಷಯಗಳನ್ನು ಕಲಿತುಕೊಳ್ಳುತ್ತಾರೆ. ಹೊಸ ವಿಷಯಗಳ ಕಲಿಯುವಿಕೆಗೆ ಆಸಕ್ತಿ ಇರುತ್ತೆ. ಮತ್ತು ಎಕ್ಸ್ಟರ್ನಲ್ ಎಜುಕೇಷನ್, ಓದಿನ ಜೊತೆಗೆ ಸಂಗೀತ, ಕ್ರೀಡೆ, ಬೇರೆ ಬೇರೆ ಆಸಕ್ತಿಗಳನ್ನು ವೃದ್ಧಿ ಮಾಡಿಕೊಂಡು ಉತ್ತಮವಾದಂತಹ ಪಾಂಡಿತ್ಯವನ್ನು ವೃದ್ಧಿ ಮಾಡಿಕೊಳ್ಳುವಂತಹ ವರ್ಷ. ಇನ್ನು ಉದ್ಯೋಗಸ್ಥರಿಗೆ, ವ್ಯಾಪಾರಸ್ಥರಿಗೆ ಲಾಭವಾಗ್ತಕ್ಕಂತಹ ಸಾಧ್ಯತೆ. ಸ್ವಂತ ಉದ್ಯೋಗವನ್ನು ಯಾರಾದರೂ ಮಾಡ್ತಾ ಇದ್ದರೆ ಅವರಿಗೆ ಲಾಭವಾಗತ್ತೆ. ಅಥವಾ ಸ್ವಂತ ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಉತ್ತಮವಾದಂತಹ ಪ್ರಗತಿಯನ್ನು ಕಾಣುವಂತಹ ವರ್ಷವಾಗಿದ್ದಾವೆ. ಒಳ್ಳೆಯ ಲಾಭವಾಗತ್ತೆ. ಆರ್ಥಿಕ ಅಭಿವೃದ್ಧಿಗಳನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ವರ್ಷ. ಇನ್ನು ಉಡುಗೊರೆ ಪ್ರಾಪ್ತ ಮಾಡಿಕೊಳ್ಳುವಂತಹ ವರ್ಷ ಅಂದರೆ ತಂದೆ ತಾಯಿಗಳಿಂದ ಪಿತ್ರಾರ್ಜಿತವಾದಂತಹ ಆಸ್ತಿ ಬರುವಂತಹ ವರ್ಷವಾಗಿದ್ದಾವೆ. ಅಥವಾ ನಿಮ್ಮದು ಯಾವುದೋ ಆಸ್ತಿ ಬರಬೇಕಾಗಿತ್ತು, ಯಾವುದೋ ಕಾರಣಾಂತರದಿಂದ ಕೋರ್ಟಲ್ಲಿದೆ, ವ್ಯಾಜ್ಯಗಳು ನಡೀತಾ ಇದ್ದಾವೆ ಎನ್ನುವಂತಹ ಸಂದರ್ಭದಲ್ಲಿ ಪಿತ್ರಾರ್ಜಿತವಾದಂತಹ ಆಸ್ತಿಯನ್ನು, ಸಂಪತ್ತನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಸಾಧ್ಯತೆ. ಅಂದರೆ ತಂದೆ ತಾಯಿಗಳಿಂದ, ಹಿರಿಯರಿಂದ ಬರ್ತಕ್ಕಂತಹ ಉಡುಗೊರೆಯ ರೂಪದಲ್ಲಿ ಅದು ಬರುತ್ತೆ. ನೀವು ಕೇಳಿದರೂ ಬರುತ್ತೆ, ಕೇಳದೇ ಇದ್ರೂ ಬರುತ್ತೆ. ಅಥವಾ ಯಾವುದೇ ಕಾನೂನಾತ್ಮಕವಾದಂತಹ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದು ಕೂಡ ಅದರಿಂದ ಜಯವಾಗತ್ತೆ. ಒಟ್ಟಾರೆ ನಿಮಗೆ ಆಸ್ತಿ ಸಂಪಾದನೆಯನ್ನು ಮಾಡಿಕೊಳ್ತಕ್ಕಂತಹ ಸುಯೋಗ. ಪಿತ್ರಾರ್ಜಿತವಾದ ಆಸ್ತಿ, ಖರೀದಿಯಲ್ಲ ಇದು, ಉಡುಗೊರೆಯನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು. ಒಟ್ಟಾರೆ ಈ ವರ್ಷ ಮನೆಯಲ್ಲಿ ಸಂತೋಷ ಇರುತ್ತಾ ಅಂತ ಕೇಳಿದ್ರೆ ಎಸ್, ಕನ್ಯಾ ರಾಶಿಯವರಿಗೆ ಸಂತೋಷ ವೃದ್ಧಿ ಆಗತ್ತೆ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಸಿದ್ಧಿಸತ್ತೆ. ಮತ್ತು ಮನೆಯಲ್ಲೋ, ಉದ್ಯೋಗದಲ್ಲೋ, ವ್ಯಾಪಾರದಲ್ಲೋ ತುಂಬ ಚೆನ್ನಾಗಿರ್ತಕ್ಕಂತಹ ವರ್ಷ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕಾರಣ ಏನು ಅಂತಂದರೆ ಸಂತೋಷ ವೃದ್ಧಿ ಆಗತ್ತೆ. ಉತ್ತಮವಾದಂತಹ ವಾತಾವರಣವನ್ನು ಪ್ರಾಪ್ತ ಮಾಡಿಕೊಳ್ತೀರಿ. ಒಟ್ಟಾರೆಯಾಗಿ ಯಶಸ್ಸಿರ್ತಕ್ಕಂತಹ ಸಾಧ್ಯತೆಗಳು. ಇನ್ನು ಶುಭ ಯೋಗಗಳನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಸಾಧ್ಯತೆ. ಅಂದರೆ ಹಲವು ಶುಭ ಯೋಗಗಳು. ಈ ವರ್ಷ ಒಳ್ಳೆಯ ಕೆಲಸವಾಯಿತು, ಒಳ್ಳೆಯ ಕಾರ್ಯವಾಯಿತು, ನಾನು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ನಾನು ಸಂತೋಷವಾಗಿದ್ದೇನೆ, ಬ್ಯುಸಿಯಾಗಿದ್ದೇನೆ. ಅಂದರೆ ಹಲವು ಜವಾಬ್ದಾರಿಗಳನ್ನು ಕಂಪ್ಲೀಟ್ ಮಾಡತಕ್ಕಂತಹ ವರ್ಷವಾಗಿದ್ದಾವೆ. ಉತ್ತಮವಾದಂತಹ ಸುಯೋಗ ಮತ್ತು ಆ ಯೋಗಕ್ಕೆ ತಕ್ಕಂತಹ ಶ್ರೇಷ್ಠತೆ. ಅಂದರೆ ಸಂಪೂರ್ಣವಾದಂತಹ ಸಂತೃಪ್ತಿಯನ್ನು ಕೊಡುವಂತಹ ವರ್ಷ ಮತ್ತು ಉತ್ತಮವಾಗಿ ನಿಮ್ಮ ಆರೋಗ್ಯವನ್ನು ಕಾದಿಟ್ಟುಕೊಳ್ಳುವಂತಹ ವರ್ಷವೂ ಆಗಿದ್ದಾವೆ. ದೈಹಿಕವಾಗಿ ಅತ್ಯುತ್ತಮವಾದಂತಹ ಲವಲವಿಕೆ, ಚಾಕಚಕ್ಯತೆಯಿಂದ ಇರ್ತೀರಿ ಮತ್ತು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ತೀರಿ. ಯಾವುದೇ ಲೇಜಿನೆಸ್ ಇರೋದಿಲ್ಲ ಈ ವರ್ಷ. ಸರ್ವೇ ಸಾಮಾನ್ಯವಾಗಿ ತಂದೆ ತಾಯಿಗಳು ಹೇಳ್ತಾರೆ ಮಕ್ಕಳು ಕೆಲಸಕ್ಕೆ ಹೋಗ್ತಿಲ್ಲ ಅಥವಾ ಕೆಲಸ ಮಾಡೋದ್ರಲ್ಲಿ ಆಸಕ್ತಿಯೇ ಇಲ್ಲ ಅವ್ರಿಗೆ. ಆ ರೀತಿಯಾದಂತಹ ಮಾತುಗಳಿದ್ದಲ್ಲಿ ಈ ವರ್ಷ ಕನ್ಯಾ ರಾಶಿಯವರಿಗೆ ಹೊರತಾಗಿ ಬದುಕುವಂತಹ ಸುಯೋಗ. ಅಂದರೆ ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ಚಾಕಚಕ್ಯತೆ, ಲವಲವಿಕೆ ಅನ್ನುವಂಥದ್ದಿರುತ್ತೆ.
ಹಾಗಾದರೆ ಜಾಗರೂಕತೆ ಎಲ್ಲಿ ಬೇಕು? ಮರೆಗುಳಿತನ ಜಾಸ್ತಿ ಆಗುತ್ತೆ, ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ವರ್ಷ ಹೇಳಿದಂತಹ ಕೆಲಸಗಳನ್ನು ಮರ್ತ್ಬಿಡ್ತೀರಿ, ಅಥವಾ ಯಾವುದೋ ಜವಾಬ್ದಾರಿಗಳನ್ನು ಪೂರೈಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮರೆಗುಳಿತನ ಬರುತ್ತೆ. ಆ ಮರೆಗುಳಿತನವನ್ನು ದೂರ ಮಾಡಿಕೊಳ್ತಕ್ಕಂತಹ ಅನಿವಾರ್ಯತೆ ಇದ್ದಾವೆ. ಒಟ್ಟಾರೆಯಾಗಿ ಬರ್ತಕ್ಕಂತಹ ಎಲ್ಲ ಕಾನೂನಾತ್ಮಕ, ದೈಹಿಕ, ವ್ಯಾವಹಾರಿಕ, ಮಾನಸಿಕ ಸಮಸ್ಯೆಗಳಿಗೆ ಒಂದು ಮುಕ್ತಾಯ ಕಂಡುಕೊಳ್ಳುವಂತಹ ವರ್ಷ ಈ ವರ್ಷ. ಕುತೂಹಲ ವೃದ್ಧಿ ಆಗತ್ತೆ, ಹೊಸ ವಿಷಯಗಳ ಬಗ್ಗೆ ಕಲಿಯುವಿಕೆಗೆ ಆಸಕ್ತಿ ಇರುತ್ತೆ. ಹೊಸ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವರಿಗೆ, ಹೊಸ ವ್ಯಾಪಾರವನ್ನು ಮಾಡ್ತಕ್ಕಂಥವರಿಗೆ, ಹೊಸ ವಸ್ತುಗಳ ಮಾರಾಟಕ್ಕೆ ಆಸಕ್ತಿ, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಅಥವಾ ಹೊಸ ಉದ್ಯೋಗವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕು ಅನ್ನುವಂತಹ ಕುತೂಹಲ ವೃದ್ಧಿ ಆಗತ್ತೆ. ಒಟ್ಟಾರೆ ಇಚ್ಛಾಶಕ್ತಿ ವೃದ್ಧಿ ಆಗ್ತಕ್ಕಂತಹ ಕಾಲ. ಮತ್ತು ನೀವು ಏನು ಆಲೋಚನೆ ಮಾಡ್ತೀರೋ, ಇಲ್ಲಿ ಹೂಡಿಕೆ ಮಾಡಿದರೆ ಲಾಭವಾಗತ್ತೆ, ಈ ಕ್ಷೇತ್ರ ನನಗೆ ಲಾಭ ಜಯವನ್ನು ತಂದುಕೊಡುತ್ತೆ, ಅಥವಾ ಈ ವ್ಯಕ್ತಿಯಿಂದ ನನಗೆ ಲಾಭವಾಗತ್ತೆ ಅಂತ ಅಂದ್ಕೊಂಡ್ರೆ ಈ ವರ್ಷ ಅದೆಲ್ಲವೂ ಕೂಡ ಸಿದ್ಧಿಸ್ತಕ್ಕಂತಹ ಕಾಲ. ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ಬೋದು, ಭೂಮಿಯ ಮೇಲೆ ಹೂಡಿಕೆ ಮಾಡಿದ್ರೆ ಉತ್ತಮವಾದಂತಹ ರೀತಿಯಲ್ಲಿ ಲಾಭವನ್ನು ಪ್ರಾಪ್ತ ಮಾಡಿಕೊಳ್ತೀರಿ. ಒಟ್ಟಾರೆ ನಿಮಗೆ ಆರ್ಥಿಕ ಅಭಿವೃದ್ಧಿಯನ್ನು ತಂದುಕೊಡುವಂತಹ ಕಾಲವಾಗಿದ್ದಾವೆ. ಶುಭ ಕಾರ್ಯಾದಿ ಮಂಗಳ ಕಾರ್ಯಗಳು ನಡೆಯುತ್ತಾ ಈ ವರ್ಷ ಅಂತ ಕೇಳಿದ್ರೆ ಎಸ್, ಕನ್ಯಾ ರಾಶಿಯವರಿಗೆ ಶುಭ ಕಾರ್ಯಗಳು ನಡೆಯುತ್ತೆ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಸಿದ್ಧಿಸ್ತಕ್ಕಂತಹ ಕಾಲವಾಗಿದ್ದಾವೆ. ನಾನು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳಿಗೆ ತಂದೆ ತಾಯಿ ಅಥವಾ ತನ್ನ ಕುಟುಂಬದವರು ಅಥವಾ ತನ್ನ ಸಹೋದ್ಯೋಗಿಗಳು ಒಳ್ಳೆಯ ಪ್ರೋತ್ಸಾಹವನ್ನು ನೀಡ್ತಾರಾ, ಒಪ್ಪಿಗೆಯನ್ನು ಸೂಚಿಸ್ತಾರಾ ಅಂತ ಕೇಳಿದ್ರೆ ಎಸ್, ಈ ವರ್ಷ ಸೂಚಿಸ್ತಾರೆ. ನೀವು ಯಾವುದೇ ಕೆಲಸ ಮಾಡೋಕ್ಕೆ ಹೋಗಿ ನಿಮಗೆ ಈ ವರ್ಷ ಒಂದು ರಾಜಯೋಗವನ್ನು ತಂದುಕೊಡ್ತಕ್ಕಂತಹ ವರ್ಷವಾಗಿದ್ದಾವೆ. ಹಾಗಾದರೆ ನೆಗೆಟಿವ್ ಏನು? ಒಂದು ಮರೆಗುಳಿತನ ಅನ್ನುವಂಥದ್ದು, ಇನ್ನೊಂದು ಶತ್ರುಕಾಟ ಅನ್ನುವಂಥದ್ದು, ಇನ್ನೊಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ಅಂದರೆ ಅತಿಯಾದಂತಹ ಆತ್ಮವಿಶ್ವಾಸ ನಿಮಗೆ ಈ ವರ್ಷ ತೊಂದರೆಯನ್ನು ಕೊಡ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಎಲ್ಲವನ್ನು ಮಾಡಿಬಿಡ್ತೀನಿ, ನನ್ನ ಕೈಲಿ ಎಲ್ಲವೂ ಆಗತ್ತೆ ಅನ್ನುವಂಥದ್ದು ಸ್ವಲ್ಪ ಈ ವರ್ಷ ನಿಮಗೆ ತೊಂದರೆಯನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು. ಅತಿಯಾದಂತಹ ಓವರ್ ಕಾನ್ಫಿಡೆಂಟ್ ಬೇಡ. ಅದೇ ರೀತಿಯಾಗಿ ನೆನಪಿನ ಶಕ್ತಿ ಜಾಗೃತವಾಗುವ ನಿಟ್ಟಿನಲ್ಲಿ ಕೆಲವೊಂದಷ್ಟು ಪ್ರಯತ್ನಗಳನ್ನು ಮಾಡಿ ಉತ್ತಮವಾದಂತಹ ಆರೋಗ್ಯವನ್ನು, ದೈಹಿಕ ಶಕ್ತಿಯನ್ನು, ಮಾನಸಿಕ ಶಕ್ತಿಯನ್ನು ಕಾದಿಟ್ಟುಕೊಳ್ಳಿ. ಅದರ ಜೊತೆಗೆ ಶತ್ರುಕಾಟ, ಯಾವುದೇ ವಿಷಯ ನಿಮ್ಗೆ ಅನಿಸಿದ್ರು ಕೂಡ ಡೈರೆಕ್ಟಾಗಿ ಹೇಳಕ್ಕೆ ಹೋಗಬೇಡಿ. ಯಾಕೆಂತಂದರೆ ಈ ವರ್ಷ ನಿಮ್ಮ ಮಾತಿನಿಂದ ಶತ್ರುಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಜಾಸ್ತಿ ಇದ್ದಾವೆ. ಹಾಗಾಗಿ ನಿಮ್ಮ ಭವಿಷ್ಯ ಉತ್ತಮವಾಗಿರಲಿ, ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಷ್ಟಗಳು ಬಾರದೇ ಇರಲಿ ಅನ್ನುವಂತಹ ದೃಷ್ಟಿಯಿಂದ ಈ ವರ್ಷ ನಿಮಗೆ ಯಶಸ್ಸನ್ನು ತಂದು ಕೊಡ್ತಕ್ಕಂತಹ ಒಂದು ಮಂತ್ರ ಆದಿತ್ಯ ಹೃದಯ ಮಂತ್ರ, ಸೂರ್ಯನಾರಾಯಣ ಮಂತ್ರಗಳು, ಸೂರ್ಯನಾರಾಯಣನ ಪೂಜೆ, ಒಟ್ಟಾರೆಯಾಗಿ ಸೂರ್ಯದೇವರ ನಮಸ್ಕಾರಾದಿಗಳು, ಇದೆಲ್ಲವೂ ಕೂಡ ನಿಮಗೆ ಈ ವರ್ಷ ಯಶಸ್ಸನ್ನು ತಂದು ಕೊಡುತ್ತೆ. ಇದರ ಜೊತೆಗೆ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಆದಿತ್ಯಸ್ಯ ನಮಸ್ಕಾರ ಯಕ್ ಕುರುವಂತಿ ದಿನೇ ದಿನೇ ಆಯು ಪ್ರಜ್ಞಾ ಬಲಂ ವೀರ್ಯಂ ತೇಜಃ ತೇಷಂ ಸಜಾಯತೆ ಅನ್ನುವಂತಹ ಒಂದು ವಿಶೇಷವಾದಂತಹ ಸೂರ್ಯನ ನಮಸ್ಕಾರದ ಮಂತ್ರಗಳನ್ನು ಪಠಣ ಮಾಡುವಂಥದ್ದು, ಅಥವಾ ಓಂ ಸೂರ್ಯದೇವಾಯ ನಮಃ ಅನ್ನುವಂತಹ ಮಂತ್ರದ ಪಠಣದಿಂದಾಗಿ ಅತ್ಯಂತ ಉತ್ತಮವಾದಂತಹ ಲವಲವಿಕೆಯನ್ನು, ಚಾಕಚಕ್ಯತೆಯನ್ನು ಪ್ರಾಪ್ತ ಮಾಡಿಕೊಳ್ತೀರಿ. ಮರೆಗುಳಿತನವನ್ನು ದೂರ ಮಾಡಿಕೊಳ್ತೀರಿ. ಅದರ ಜೊತೆಗೆ ಶತ್ರುಕಾಟವನ್ನು ದೂರ ಮಾಡಿ ದೈಹಿಕ ಸಾಮರ್ಥ್ಯವನ್ನು ವೃದ್ಧಿ ಮಾಡಿಕೊಂಡು ಉತ್ತಮವಾದಂತಹ ಆರೋಗ್ಯದಾಯಕವಾದಂತಹ ಜೀವನವನ್ನು ನಡೆಸುವಂತಹ ಸುಯೋಗ. ಇದರ ಹೊರತಾಗಿಯೂ ನಿಮ್ಮ ಜನ್ಮಜಾತಕ ಪರಿಶೀಲನೆ ಮಾಡಬೇಕು ಅಂತಂದರೆ ಕೆಳಗಡೆ ನನ್ನ ದೂರವಾಣಿ ಸಂಖ್ಯೆ ಇದೆ, ಸಂಪರ್ಕ ಮಾಡಬಹುದು. ಹಾಗೂ ಪ್ರತಿನಿತ್ಯ ಬೆಳಗ್ಗೆ 7:30 ರಿಂದ 9 ಗಂಟೆ ರಾಷ್ಟ್ರೀಯ ವಾಹಿನಿಯಲ್ಲಿ ಸುವರ್ಣ ಸಂಕಲ್ಪ ಅಮೃತಗಳಿಗೆ ಕಾರ್ಯಕ್ರಮ ಬರುತ್ತೆ. ಅತ್ಯುತ್ತಮವಾದಂತಹ ಕಾರ್ಯಕ್ರಮ. ಪ್ರತಿನಿತ್ಯ ಹಲವು ಸದ್ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಮತ್ತು ಸುಲಭ ಪರಿಹಾರ ಮಾರ್ಗಗಳನ್ನು ತಿಳಿಸಿಕೊಡುವಂತಹ ಕಾರ್ಯಕ್ರಮ ಸುವರ್ಣ ಸಂಕಲ್ಪ ಅಮೃತಗಳಿಗೆ. ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ನಿಮ್ಮ ಜೀವನವನ್ನು ಸುಭೀಕ್ಷೆ ಮಾಡಿಕೊಳ್ಳಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಲೋಕಾಹ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.